ವಿಜಯಪುರ ಜಿಲ್ಲೆಯಲ್ಲಿ ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ತಾಲೂಕು ಆಸ್ಪತ್ರೆ ಸೇರಿ ಸಮುದಾಯ ಆಸ್ಪತ್ರೆಗಳಲ್ಲಿ ಸಿದ್ಧತೆ ನಡೀತಾ ಇದೆ. TV5ಗೆ DHO ಬಸವರಾಜ ಹುಬ್ಬಳ್ಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಆಕ್ಸಿಜನ್ ವಿಚಾರ ಆಗಬಹುದು, ಬೆಡ್ ವೆಂಟಿಲೇಟರ್ ಆಗಬಹುದು, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಮಗೆ ಇನ್ನೂ ಕೂಡ ಸ್ವಾಬ್ ಕಿಟ್ಗಳು ಇನ್ನೂ ಬಂದಿಲ್ಲ. ನಮಗೆ ಬಂದ ತಕ್ಷಣ ತಪಾಸಣೆ ಶುರು ಮಾಡ್ತೀವಿ ನಾವು ಅಂತ ಕೂಡ ಅವರು ಹೇಳಿದ್ದಾರೆ. ವಿಜಯಪುರ DHO ಬಸವರಾಜ ಹುಬ್ಬಳ್ಳಿ ಪ್ರತಿಕ್ರಿಯೆ ಇದು. ಇದ್ರ ಬಗ್ಗೆ ನಮ್ಮ ವಿಜಯಪುರ ಪ್ರತಿನಿಧಿ DHO ಬಸವರಾಜ ಹುಬ್ಬಳ್ಳಿ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ಕೋವಿಡ್ ಉಪತಳೆಯಾಗಿರುವ JN1 ವೈರಸ್ಸಿಗ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. ಈಗಾಗಲೇ ವಿಜಯಪುರ ಜಿಲ್ಲೆಯಾದ್ಯಂತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ನನ್ನೊಟ್ಟಿಗೆ ಮಾಹಿತಿ ನೀಡಲಿಕ್ಕೆ DHO ಆಗಿರುವ ಹುಬ್ಬಳ್ಳಿಯವರು ಸಹ ನನ್ನೊಟ್ಟಿಗೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಜಿಲ್ಲೆಯಾದ್ಯಂತ ಕೂಡ ಈಗ ಏನೆಲ್ಲ ಜಿಲ್ಲಾ ಆಸ್ಪತ್ರೆಗಳು ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ ಸರ್? ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈಗ ನಾವು ಆಕ್ಸಿಜನ್ ಇರ್ಬೋದು, ಆಮೇಲೆ ICU ಬೆಡ್ ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಇವನ್ನ ನಾವು ಎಲ್ಲ ವರ್ಕಿಂಗ್ ಕಂಡೀಷನ್ದಾಗ ಅವತ್ತು ಖಾತ್ರಿಪಡಿಸ್ಕೊಂಡು ರೆಡಿ ಮಾಡಿಸಿ ಇಟ್ಕೊಂಡಿವಿ. ಅದೇ ರೀತಿಯಾಗಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ನಮ್ಮಲ್ಲಿ ಸಾಕಷ್ಟು ಲಭ್ಯ ಇರೋದರಿಂದ ಅವು ವರ್ಕಿಂಗ್ ಕಂಡೀಷನ್ದಾಗ ಅವನ್ನ ತೆಗೆದು ನೋಡಿ ಅವು ವರ್ಕಿಂಗ್ ಕಂಡೀಷನ್ದಾಗ ಅದಾವೆ ಸರ್. ಸರ್, ಈಗ ದಿನ ಎಷ್ಟು ಸ್ವಾಬ್ಗಳು ಚೆಕ್ ಮಾಡ್ತಾ ಇದ್ದೀರಿ? ಇನ್ನೂ ಸ್ವಾಬ್ ಕಿಟ್ ಬಂದಿಲ್ಲ. ಸ್ವಾಬ್ ಕಿಟ್ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರಬೇಕು. ಇನ್ನೊಂದು 2-3 ದಿವಸ ಅಂತ ಹೇಳ್ಯಾರು. ಬಂದ ಕೂಡಲೇ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿಸ್ತೀವಿ. ಸರ್, ಇನ್ನೊಂದು ಇನ್ನು ವಿಜಯಪುರದಿಂದ ಅತಿ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳು ಏನಾಗಿದೆ ಅಲ್ಲಿ ಹೋಗಿರ್ತಾರೆ. ಅವ್ರನ್ನ ಯಾವ ರೀತಿಯಾಗಿ ಹತೋಟಿ ತರ್ಬೋದು, ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ನನಗೆ ಇದ್ದ ಮಾಹಿತಿ ಪ್ರಕಾರ ಈಗ ಅಯ್ಯಪ್ಪ ಸ್ವಾಮಿಗೆ ಹೋದವರು 14ರ ನಂತರ, ಜನವರಿ 14ರ ನಂತರ ಬರ್ತಾರೆ. 14ರ ನಂತರ ಬಂದ ಮೇಲೆ ಮಾರ್ಗಸೂಚಿ ಏನು ಬರ್ತೈತಿ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಈಗ ಸದ್ಯಕ್ಕಂತೂ ಹೋಗೋದೈತಿ, ಇನ್ನೂ ಬರೋದು ಯಾರೂ ಇಲ್ಲ. 14ರೊಳಗಂತೂ ಇನ್ನೂ ಯಾರೂ ಬರೋಕತ್ತಿಲ್ಲ. ಮಂಡಲ್ಗ ಪೂಜೆ ಮುಗಿಬೇಕಂದ್ರೂ 8ನೇ ತಾರೀಕನ ಮುಗಿಬೋದು ನನ್ನ ಪ್ರಕಾರ. ಮುಗಿದ ಮೇಲೆ ಅಷ್ಟು ತರೋದ್ರಾಗಣ ಮತ್ತೆ ಮಾರ್ಗಸೂಚಿಗಳು ಬರ್ತಾವೆ. ಮಾರ್ಗಸೂಚಿಗಳು ಬಂದ್ರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಸರ್, ಇನ್ನೊಂದು ವಿಜಯಪುರ ಮಹಾರಾಷ್ಟ್ರ ಗಡಿ ಭಾಗ ಆಗುತ್ತೆ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಈಗಾಗಲೇ ಪ್ರಕರಣಗಳು ಜಾಸ್ತಿ ಆಗಿದೆ. ಗಡಿ ಭಾಗದ ಹಳ್ಳಿಗಳಿಗೆ ಯಾವ ರೀತಿಯಾಗಿ ಕಟ್ಟೆಚ್ಚರ ತಗೊಳ್ತಾ ಇದ್ದಾರೆ? ಆ್ಯಸ್ ಸಚ್ ಈಗ ಸದ್ಯಕ್ಕೆ ಕೇರಳ ಮತ್ತು ಗೋವಾದಿಂದ ಕೇಸ್ಗಳು ಹೆಚ್ಚಿಗೆ ರಿಪೋರ್ಟ್ ಆಗ್ತಾ ಇದ್ದಾವೆ. ಮಹಾರಾಷ್ಟ್ರದಿಂದ ಅಷ್ಟೊಂದು ಆತಂಕ ಪಡ್ತಕ್ಕಂಥದ್ದು ಇಲ್ಲ. ಅದೇ ರೀತಿಯಾಗಿ ನಮ್ಮ ಮಾರ್ಗಸೂಚಿಯಲ್ಲಿಯೂ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ನಮ್ಮ PSCಗಳಿಗೆ, ಹಳ್ಳಿಗಳಿಗೆ ಯಾವುದೇ ಮಾರ್ಗಸೂಚಿ ಬಂದಿಲ್ಲ. ಅದು ಬಂತಂದ್ರೆ ನಾವು ಅದಕ್ಕೂ ನಾವೀಗ DC ಸರ್ಕಾರ ಜೋಡಿ ಸೋಮವಾರ ದಿವಸ ನಾವು ಮಾತಾಡಿದ್ದೀವಿ. ಆ ಮಾರ್ಗಸೂಚಿ ಬಂದ ತಕ್ಷಣ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಸರ್, ಈಗ ಪ್ರತಿ ತಾಲೂಕುಗಳಲ್ಲಿ ವೆಂಟಿಲೇಟರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಎಲ್ಲ ಸಿದ್ಧತೆಗಳು ಹೇಗಿದೆ? ಸಿದ್ಧತೆಗಳಾಗಿದ್ದಾವೆ. ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಸ್ ಇದ್ದಾವೆ, ರೆಡಿ ಅದಾವೆ. ಆಕ್ಸಿಜನ್ ಪ್ಲ್ಯಾಂಟು ರೆಡಿ ಐತಿ. ICU ಬೆಡ್ಡು ಇದ್ದಾವೆ. ನಮ್ಮಲ್ಲಿ ಈಗ ಸದ್ಯಕ್ಕೆ ICU ಬೆಡ್ಡು ಒಂದು ಇದರೊಳಗೆ ಡಿಸ್ಟಿಕ್ ಹಾಸ್ಪಿಟಲಲ್ಲಿ 100 ಇದ್ದಾವೆ. ಉಳಿದ ತಾಲೂಕು ಆಸ್ಪತ್ರೆಗಳಲ್ಲಿ 10 ICU ಬೆಡ್ ಇದ್ದಾವೆ. ಆಮೇಲೆ ವೆಂಟಿಲೇಟರ್ಸು ಇಂಡಿನಲ್ಲಿ 10 ಇದ್ದಾವೆ, ಸಿಂದಗಿನಲ್ಲಿ 8 ಇದ್ದಾವೆ, ಆಮೇಲೆ ಬಾಗೇವಾಡಿನಲ್ಲಿನೂ 8, ಆಮೇಲೆ ಮುದ್ದೇಬಿಹಾಳದಲ್ಲಿ 8. ಇದಿಷ್ಟು ಏನಂದರೆ DHO ಹುಬ್ಬಳ್ಳಿ ಅವರ ನೇತೃತ್ವದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ TV5 ಒಂದಿಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.